ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ, ಇವತ್ತು ಹುಳಿ ಹುಳಿ ಮತ್ತು ರುಚಿ ರುಚಿ ಸಖತ್ತಾಗಿರುವಂಥ ಕೇಸರ್ ಹಾಕಿ ಮಾಡಿರುವಂಥ ನಾನು ಗುಳಂಬ ತೊಗೊಂಬಂದಿದ್ದೀನಿ. ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಲೇ ಹೇಳ್ಬೋದು. ಈ ಮಾವಿನಕಾಯಿ ಸೀಸನ್ ಅಲ್ವಾ, ಇದು ಗುಳಂಬ ಅಂತೂ ಮಾಡಿ ಇಟ್ಕೋತಾರೆ. ಹೇಗೆಲ್ಲ ಮಾಡಬೇಕು ಅಂತ ನೋಡೋಣ ಬನ್ನಿ. ಅದಕ್ಕೂ ಮೊದಲು ಯಾರೆಲ್ಲ ಹೊಸದಾಗಿದ್ದೀರಾ, ಹೊಸ ವಿಡಿಯೋ ನೋಡ್ತಾ ಇದ್ದೀರಾ, ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಸೈಡ್ಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಎಲ್ಲ ಥರ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹೇಗೆ ಮಾಡೋ ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಒಂದು 4-5 ನಾನು ರಾ ಮ್ಯಾಂಗೋ ಅಂದ್ರೇನು ಕಗ್ಗು ಮಾವಿನಕಾಯಿ ತೊಗೊಂಡಿದ್ದೀನಿ. ಮಾವಿನಕಾಯಿ ತೊಗೊಂಡಿದ್ದೀನಿ. ಸಾಫ್ಟಾಗಿರ್ಬೋದು, ಕಗ್ಗಾಗಿರ್ಬೇಕು ಅಂದ್ರೇ ಇದು ಗುಳಂಬ ಚೆನ್ನಾಗಿರುತ್ತೆ. ಇದಕ್ಕೆ ಗುಳಂಬ ಅಂತಾರೆ, ಮತ್ತು ಇದಕ್ಕೆ ಮೊರಬ್ಬ ಅಂತಾರೆ ಹಿಂದಿ ಕಡೆ ಎಲ್ಲ. ಕನ್ನಡದಲ್ಲಿ ಗುಳುಮ್ ಅಂತಾರೆ, ನಮ್ಮ ಉತ್ತರ ಕರ್ನಾಟಕದ ಕಡೆ ಗುಳಂಬ ಅಂತಾರೆ. ತುಂಬ ರುಚಿಯಾಗಿರುತ್ತೆ. ಎಷ್ಟು ದಿನ ಇಟ್ಕೊಂಡ್ರು 1 ವರ್ಷಗಟ್ಟಲೆ 2 ವರ್ಷಗಟ್ಟಲೆನೂ ನಾವು ಇಟ್ಕೊಂಡು ತಿನ್ಬೋದು. ಇದು ಈಸಿ ಮಾಡೋದು, ತುಂಬಾ ಈಸಿ. ಸ್ಕಿಪ್ ಮಾಡದೆ ನೋಡಿ. ಕೇಸರ ಹಾಕಿ ಮಾಡಿದ್ದೀನಿ. ತುಂಬಾ ಮಸ್ತಾಗಿ ಟೇಸ್ಟಿಯಾಗಿರುತ್ತೆ. ಚಪಾತಿಗೆ, ದೋಸೆಗೆಲ್ಲ ಮಸ್ತಾಗಿ ಮಕ್ಕಳಿಗೆಲ್ಲ ರೋಲ್ ಮಾಡಿಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಈಸಿಯಾಗಿ ಮಾಡ್ಕೊಬೋದು. ನೋಡಿ, ಮೇಲ್ಗಡೆ ಇರೋ ತೊಟ್ಟೆಲ್ಲ ತಕ್ಕೋತಾ ಇದ್ದೀನಿ ನೋಡಿ ಮಾವಿನಕಾಯಿದು. ಫಸ್ಟಿಗೆ ನಾವು ಮಾವಿನಕಾಯಿ ತೊಗೊಂಬಂದಾಗ ಚೆನ್ನಾಗಿ ತೊಳೆದ್ಬಿಟ್ಟು ಒರೆಸ್ಬಿಟ್ಟು ಸ್ವಲ್ಪ ಗಾಳಿಗೆ ಇಟ್ಬಿಟ್ಟು ಮಾಡಬೇಕಾಗತ್ತೆ. ನೀರಿನ ಅಂಶ ಸ್ವಲ್ಪನೇ ಇರ್ಬೋದು. ಪಾತ್ರೆಗೆ ಇರಬಾರ್ದು, ಈ ಥರ ಪಿಲ್ಲರ್ಗೆ ಇರಬಾರ್ದು, ಚಾಕುಗೆ ಇರಬಾರ್ದು, ತಟ್ಟೆಯಲ್ಲಿ ಇರಬಾರ್ದು. ಎದರಲ್ಲಿಯೂ ನಾವು ಸ್ವಲ್ಪನೂ ಒದ್ದೆ ಅಂಶ ಇರಬಾರ್ದು. ಎಲ್ಲನೂ ಬಿಸಿ ಮಾಡಿಕೊಂಡು ಒರೆಸ್ಕೊಂಡು ತೊಗೋಬೇಕು. ನೋಡಿ, ಎಲ್ಲನೂ ಪಿಲ್ ಮಾಡಿದ್ದೀನಿ. ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದಿದ್ದೀನಿ ಮಾವಿನಕಾಯಿದು. ಈಗ ನಾನು ತುರಿಯೋ ಮಣೆ ತೊಗೊಂಡಿದ್ದೀನಿ ಒಂದು ದೊಡ್ಡ ಪಾತ್ರೆಯಲ್ಲಿ. ಸಣ್ಣದಲ್ಲಿ ತುರಿಬೇಡಿ, ಬೇಗನೆ ಕರ್ಗೋಗ್ಬಿಡುತ್ತೆ ಇದು ಕುದಿಸುವಾಗ. ಅದಕ್ಕೆ ದಪ್ಪ ಮಣೆ ಇರುವಂತಹ ಇದು ತಿಕ್ಕುವಂಥದ್ದು ತುರಿಯೋ ಮಣೆ ತೊಗೋಬೇಕಾಗತ್ತೆ. ಅದರಲ್ಲಿ ಚೆನ್ನಾಗಿ ಉದ್ದುದ್ದ ಎಳೆ ಬರೋ ಥರ ನಾವು ತುರಿಬೇಕು. ಚೆನ್ನಾಗಿ ನೀಟಾಗಿ 2 ಸುತ್ತ ಮಾವಿನಕಾಯಿ ಸುತ್ತನೂ ತುರಿಬೇಕು. ಒಳಗಡೆ ಒಟ್ಟಾಳೆ ಇರುತ್ತೆ, ಅದರೆಲ್ಲ ಹಾಕಬೇಡಿ. ಸುತ್ತ ಇರುವ ಸ್ಕಿನ್ ಅಷ್ಟೇ ಹಾಕ್ಕೊಳ್ಳಿ. ಒಳಗಡೆ ಬೀಜ ಎಲ್ಲ ತೆಗೆದು ಹಾಕ್ಕೊಳ್ಳಿ. ನೋಡಿ, ಎಲ್ಲ 5 ನಾನು ಮಾವಿನಕಾಯಿನ ತುರ್ಕೊಂಬಂದಿದ್ದೀನಿ. ಇಷ್ಟ ಆಯಿತು ನೋಡಿ. ಎಷ್ಟಾಗುತ್ತೆ ಅಂತ ಅಳತೆ ಮಾಡಬೇಕಾಗುತ್ತೆ. ಅಳತೆ ಮಾಡಿ ಹಾಕಿದ್ರೆ ಏನಾಗುತ್ತೆ, ಗುಳಂಬ ಜಾಸ್ತಿ ಹುಳಿನೂ ಆಗೋಲ್ಲ, ಜಾಸ್ತಿ ರುಚಿನೂ ಆಗೋಲ್ಲ. ನಮಗೆ ಎಷ್ಟು ಬೇಕಷ್ಟು ಕರೆಕ್ಟ್ ರುಚಿಯಲ್ಲಾಗುತ್ತೆ ನೋಡಿ. ಈ ಸೈಜಿಂದ 1 ಬಟ್ಲು ಸೈಜಿಂದ ನಾನು ಹಾಕೋತಾ ಇದ್ದೀನಿ. 1 ಬಟ್ಲು ಆಯ್ತು ನೋಡಿ. ಇನ್ನೊಂದು ಬಟ್ಲಲ್ಲಿ ಹಾಕೋತಾ ಇದ್ದೀನಿ ನೋಡಿ. ಒಟ್ಟು ಟೋಟಲಾಗಿ 2.5 ಬಟ್ಲಷ್ಟು ನಮಗೆ ಮಾವಿನಕಾಯಿ ತುರಿ ಸಿಕ್ಕಿದೆ ನೋಡಿ. ಕರೆಕ್ಟಾಗಿ 2.5 ಬಟ್ಲಷ್ಟು ಮಾವಿನಕಾಯಿ ತುರಿ ಸಿಕ್ಕಿದೆ. ಮಾವಿನಕಾಯಿ ಸ್ವಲ್ಪ ತಿಂದ್ಬಿಟ್ಟು ನೋಡ್ಕೊಳ್ಳಿ. ಜಾಸ್ತಿ ಹುಳಿ ಇದ್ರೆ ಏನಾಗುತ್ತೆ, ಜಾಸ್ತಿ 4 ಬಟ್ಲಷ್ಟು ಬೆಲ್ಲ ಹಾಕಬೇಕಾಗುತ್ತೆ. ಸ್ವಲ್ಪ ಮೀಡಿಯಮ್ ಆಗಿತ್ತಂದರೆ 3 ಕಪ್ಪಷ್ಟು ಬೆಲ್ಲ ಸಾಕಾಗುತ್ತೆ. ನಾನು 3 ಕಪ್ಪಷ್ಟು ಬೆಲ್ಲ ಹಾಕೋತಾ ಇದ್ದೀನಿ. ಜಾಸ್ತಿ ಏನು ಹುಳಿ ಇಲ್ಲ ಇದು. ಅದಕ್ಕೆ ನಾನು ಜಾಸ್ತಿ, ನಿಮ್ಮದು ಕಾಯಿ ಮಾವಿನಕಾಯಿ ಹುಳಿ ಇದ್ದರೆ 4 ಕಪ್ಪಷ್ಟು ನೀವು ಬೆಲ್ಲ ಹಾಕೋಬೇಕಾಗತ್ತೆ. 1:2 ಹಾಕ್ಕೊಳ್ಳಿ ಜಾಸ್ತಿ ಹುಳಿ ಇದ್ದರೆ. ಹುಳಿ ಇದ್ದರೆ, ಇಲ್ಲಾಂದರೆ 1ಕ್ಕೆ 1 ಹಾಕ್ಕೊಳ್ಳಿ. ನೋಡಿ, 3 ಬಟ್ಲಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಡೈರೆಕ್ಟ್ ಒಲೆ ಮೇಲೆ ಇಡಬಾರ್ದು ಫ್ರೆಂಡ್ಸ್. ಇದು ಫಸ್ಟ್ ನೆನ್ಪಿಟ್ಕೊಳ್ಳಿ. ಯಾವ್ದು ಮಾವಿನಕಾಯಿ ಗುಳಂಬ ಮಾಡುವಾಗ ಹಾಗೆ ಹಾಕಿಬಿಟ್ಟು ತುರಿದ್ಬಿಟ್ಟು ಹಾಗೆ ಕುದಿಸ್ಬಿಟ್ಟು ಇಟ್ಬಿಡ್ತಾರೆ. ಬೇಗ ಹಾಳಾಗುತ್ತೆ ಮತ್ತು ರುಚಿನೂ ಪರ್ಫೆಕ್ಟ್ ಇರೋದಿಲ್ಲ. ಅದಕ್ಕೆ ನಾನು ಬೆಲ್ಲ ಮಾವಿನಕಾಯಿ ಎಲ್ಲ ಹಾಕಿ ಕಲಿಸ್ಬಿಟ್ಟು ಏನು ಮಾಡಬೇಕು, 1 ಅವರ್ ಆದರೂ ಬಿಡಬೇಕು ಫ್ರೆಂಡ್ಸ್. ನಿಮ್ಮ ಹತ್ರ ಟೈಮ್ ಇದ್ದರೆ 1 ಅವರ್ ಆದರೂ ಇದ್ರ ಮೇಲೆ ಮುಚ್ಚಿಬಿಟ್ಟು ಬಿಡಬೇಕು. ಇಲ್ಲಾಂದರೆ ಒಂದು ಅರ್ಧ ಗಂಟೆ 40 ನಿಮಿಷನಾದರೂ ಬಿಡಬೇಕಾಗುತ್ತೆ. ಅಂದರೆ ಎಳೆಯಲ್ಲೂ ಬೆಲ್ಲ ಎಲ್ಲ ಹೀರ್ಕೊಳ್ಳುತ್ತೆ, ಬೆಲ್ಲ ಕರಗುತ್ತೆ ಗಂಟೆಲ್ಲ ಇದ್ದರೆ. ನೋಡಿ, ಎಷ್ಟು ಚೆನ್ನಾಗಿ ನಾನು ಒಂದು 50ರಿಂದ 55 ನಿಮಿಷ ಬಿಟ್ಟಿದ್ದೀನಿ ಅನ್ಕೋತೀನಿ. ಅಷ್ಟು ಬಿಟ್ಟಿದ್ದೆ ನಾನು. 1 ಅವರ್ ಆದರೂ ಬಿಟ್ಟರೆ ಚೆನ್ನಾಗಿ ಈ ಥರ ಬೆಲ್ಲ ಎಲ್ಲ ಕರಗುತ್ತೆ. ಮತ್ತು ಕಲಿಸುವಾಗ ನಮಗೆ ಚೆನ್ನಾಗಿ ಒಳ್ಳೆ ಸ್ಟ್ರಕ್ಚರ್ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನೀರು ಅನಿಸೋದಿಲ್ಲ. ಆಲ್ರೆಡಿ ಎಲ್ಲ ನೀರು ಬಿಟ್ಟಿರುತ್ತಲ್ಲ, ಬೇಯಿಸಿದ್ಮೇಲೆ ಕರೆಕ್ಟ್ ಹದ ಬರುತ್ತೆ ಫ್ರೆಂಡ್ಸ್. ನೋಡಿ, ಎಲ್ಲನೂ ಚೆನ್ನಾಗಿ ಕಲಿಸ್ಕೋಬೇಕು. ಈಗ ಒಂದು ಸ್ಪೂನು ಸಹ ಒದ್ದೆ ಇರಬಾರ್ದು. ಚೆನ್ನಾಗಿ ಡ್ರೈ ಆಗಿ ಒರೆಸ್ಕೊಂಡಿರಬೇಕು. ನೀರಿನ ಅಂಶ ಹತ್ತಬಾರ್ದು ಫ್ರೆಂಡ್ಸ್. ಮಾವಿನಕಾಯಿ ಉಪ್ಪಿನಕಾಯಿ ಹಾಕಿ ಚಟ್ನಿ ಮಾಡಿ, ತೊಕ್ಕು ಮಾಡಿ, ಗುಳಂಬ ಮಾಡಿ, ಏನೇ ಮಾಡಿದ್ರೂ ಇದು ನೀರಿನ ಅಂಶ ಇರಬಾರ್ದು. ಈ ಕೇಸರ್ ಮ್ಯಾಂಗೋ ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಇದು ಗುಳಂಬ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ತರಕಾರಿ ಇಲ್ಲದೆ ಇದ್ದಾಗ ಬೇಗನೆ ಚಪಾತಿ ಮಾಡಿಬಿಟ್ಟು ಸುತ್ತಬಿಟ್ಟು ಕೊಟ್ಟರೆ ಪಲ್ಯದ ಅವಶ್ಯಕತೆನೇ ಬೀಳಲ್ಲ ಫ್ರೆಂಡ್ಸ್. ನೋಡಿ, ಗ್ಯಾಸ್ ಮೇಲೆ ಒಂದು ದಪ್ಪ ತಳ ಇರುವಂಥ ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಕಲಸಿರುವಂಥ ಮಾವಿನಕಾಯಿ ತುರಿ ಬೆಲ್ಲ ಕಲಸಿಟ್ಟಿದ್ವಲ್ಲ, ಅದು ಹಾಕೋತಾ ಇದ್ದೀನಿ ನೋಡಿ. ನಿಧಾನಕ್ಕೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಫ್ರೆಂಡ್ಸ್. ಇದರಲ್ಲಿ ಈಗ ನೋಡಿ, ನಾನು ಏನೇನು ಸಾಮಗ್ರಿ ಹಾಕ್ತೀನಿ ಅಂತ ನೋಡಿ, ಸ್ಕಿಪ್ ಮಾಡಿಬಿಡ್ದೆ. ಮೇನ್ ನೋಡಿ, ಕೇಸರ್. ಪ್ರತಿಯೊಬ್ಬರು ಗುಳಂಬ ಮಾಡ್ತಾರೆ, ಆದರೆ ಕೇಸರ್ ಹಾಕಿ ಯಾರೂ ಮಾಡಿಲ್ಲ ಅನ್ಕೋತೀನಿ, ಎಲ್ಲಿ ನೋಡಿಲ್ಲ ಅನ್ಕೋತೀನಿ. ಕೇಸರ್ ಹಾಕಿ ಮಾಡಿದ್ರೆ ಸಖತ್ ರುಚಿಯಾಗಿರುತ್ತೆ, ಸಖತ್ ಘಮ್ಮ
ಇಷ್ಟು ಫ್ರೇಗ್ರೆನ್ಸ್ ಚೆನ್ನಾಗಿರುತ್ತೆ ಅಂದರೆ ನೋಡಿ. ಒಂದು 4 ಚಕ್ಕೆ, ಒಂದು 4 ಲವಂಗ ಹಾಕೋತಾ ಇದ್ದೀನಿ. ಇದು ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಳ್ಳಿ, ಬಿಟ್ಟರೆ ಬಿಡ್ಬೋದು. ನಾನು ಕೇಸರ್ ಮ್ಯಾಂಗೋ, ರಾ ಮ್ಯಾಂಗೋ ಇದು ಗುಳಂಬ ಮಾಡ್ತಾಯಿದ್ದೀನಲ್ವ, ತುಂಬಾ ಚೆನ್ನಾಗಿರುತ್ತೆ ಇದು ಕಾಂಬಿನೇಷನ್ನು. ಸಖತ್ತಾಗಿರುತ್ತೆ, ಒಳ್ಳೆ ಕಲರ್ ಬರುತ್ತೆ. ಮುಂದೆ ನೋಡ್ತಾ ಹೋಗಿ ಹೆಂಗೆ ಕಲರ್ ಇರುತ್ತೆ ಅಂದರೆ ಒಳ್ಳೆ ಹಲ್ವಾ ಥರ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಇದು ಕೇಸರ್ ಹಾಕ್ಬಿಟ್ಟು, ಕೇಸರ್ ಘಮನೇ ಅಷ್ಟು, ಕಲರ್ ಎಷ್ಟು ಸಖತ್ತಾಗಿರುತ್ತೆ ಅಲ್ವಾ. ಇದು ಅದಕ್ಕೆ ಕಾಂಬಿನೇಷನ್ ಆಗಿ ಸ್ವಲ್ಪ ನಾನು ಇದು ಏಲಕ್ಕಿ ಪುಡಿ ಮತ್ತು ಲವಂಗ ಮತ್ತು ಚಿಕ್ಕ ಪೀಸು ಚಕ್ಕೆ ಹಾಕಿದ್ದೀನಿ. ನೀವು ಬೇಕಾದರೆ ಅದು ಬಿಡ್ಬೋದು, ಕೇಸರ್ ಹಾಕೋಬೋದು, ಇಲ್ಲದ ಬಿಡ್ಬೋದು. ಹಾಕ್ಕೊಂಡು ನೋಡಿ ಫ್ರೆಂಡ್ಸ್, ಈ ಥರ ಗುಳಂಬ ಮಾಡಿದ್ರೆ ಮನೆ ಮಂದಿಗೆಲ್ಲ ತುಂಬ ಇಷ್ಟ ಆಗುತ್ತೆ. 1 ಸ್ಪೂನಷ್ಟು ಗಸಗಸೆನ ಹುರಿದು ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಇದು ನೋಡಿ, ಒಳ್ಳೇದಲ್ವಾ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಗುಳಂಬ. ಒಳ್ಳೆ ಹೆಲ್ತ್ ಬೆನಿಫಿಟ್ಸು, ನ್ಯಾಚುರಲ್ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ. ಇದಕ್ಕೆ ಇನ್ನೊಂದು ಸ್ವಲ್ಪ ಕೇಸರು, ಚಕ್ಕೆ, ಲವಂಗ, ಗಸಗಸೆ ಎಲ್ಲ ಹಾಕಿದ್ರೆ, ಏಲಕ್ಕಿ ಪುಡಿ ಹಾಕಿ ಮಾಡಿದ್ರೆ ಇನ್ನೂ ಸಖತ್ತಾಗಿ ರಿಚ್ಚಾಗಿ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್. ಘಮ ಘಮ ಅಂತ ಇರುತ್ತೆ ಕುದಿಯುವಾಗ. ಕುದೀತಾ ಇದೆ ನೋಡಿ, ಹೀಗೆ ಕುದ್ದು ಕಲರ್ ಬಿಡಬೇಕು ಫ್ರೆಂಡ್ಸ್. ಅದು ಕೇಸರದೆಲ್ಲ ಅಷ್ಟು ಚೆನ್ನಾಗಿ ಒಂದು 10 ನಿಮಿಷನಾದರೂ ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಕಲರ್ ನೋಡಿ ಹೆಂಗೆ ಕೇಸರಿ ಎಲ್ಲೆಲ್ಲಿದೆ ಅಲ್ಲೆಲ್ಲ ಕಲರ್ ಹೆಂಗೆ ಬಿಡ್ತಾ ಇದೆ ನೋಡಿ. ಈ ಥರ ಕಲರ್ ಬಿಡೋದ್ರಾಗ ಮಕ್ಕಳಿಗೆ ಏನಿಸುತ್ತೆ, ಜಾಮ್ ಥರ, ಮ್ಯಾಂಗೋ ಜಾಮ್ ಥರ ಹತ್ತುತ್ತೆ ಫ್ರೆಂಡ್ಸ್. ಸಖತ್ತಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಹೇಗೆ ಅನ್ನಿಸ್ತು ಅಂತ. ನೋಡಿ ಎಲ್ಲೆಲ್ಲಿ ಕೇಸರಿ ದಳ ಇದೆ ನೋಡಿ, ಎಲ್ಲ ಕಡೆ ಕಲರ್ ಬಿಡ್ತಾನೆ ಇದೆ ನೋಡಿ. ಹೀಗೆ ಕುದೀತಾ ಇರಬೇಕು. ಎಲ್ಲಿ ತನಕ ಕುದಿಬೇಕು ಅಂದರೆ ತಳ ಸ್ವಲ್ಪ ಅಂಟಕ್ಕೆ ಬಂದ ತಕ್ಷಣ ಕುದೀತಾ ಇರಬೇಕು, ಅಲ್ಲಿ ತನಕ ಕುದಿಬೇಕು ಫ್ರೆಂಡ್ಸ್. ನೋಡಿ ಕಲರ್ ಹೆಂಗೆ ಚೇಂಜ್ ಆಯಿತು ನೋಡಿ ಫ್ರೆಂಡ್ಸ್. ಇಷ್ಟು ಕುದ್ರೆ ಆಯಿತು ಫ್ರೆಂಡ್ಸ್. ಒಂದು 2 ನಿಮಿಷ ಮೇಗೆ ಮುಚ್ಚಿಬಿಟ್ಟು ಬೇಯಿಸಿದ್ರೆ ಸರಿ ಹೋಗುತ್ತೆ. ಟೋಟಲಾಗಿ ಒಂದು 10 ನಿಮಿಷನಾದರೂ ಕುದಿಸ್ಬೇಕು ನೋಡಿ. ಈ ಹದಕ್ಕೆ ಹಿಂಗೆ ಎತ್ತಿಬಿಟ್ರೆ ಸ್ಪೂನಿನಿಂದ ಹಿಂಗೆ ಬೀಳ್ತಾ ಇರಬೇಕು, ಅಷ್ಟಿದ್ರೆ ಸಾಕು. ಚೆನ್ನಾಗಿ ಬೆಂದಿರಬೇಕು, ಮಾವಿನಕಾಯಿ ಎಲ್ಲ ತುರಿದಿರೋದೆಲ್ಲ ನೋಡಿ. ಪರ್ಫೆಕ್ಟ್ ಆಗಿದೆ ನೋಡಿ ಫ್ರೆಂಡ್ಸ್. ಮಿಂಚ್ತಾ ಇರಬೇಕು, ಮಿಂಚಿದ್ರೆ ಏನಾಗುತ್ತೆ, ಗುಳಂಬ ರೆಡಿಯಾಗಿದೆ ಅಂತ ಅರ್ಥ ನೋಡಿ. ನೋಡಿ ತಳಕ್ಕೆ ನೋಡಿ ಬಿಡ್ತಾ ಇದೆ ತಳ ನೋಡಿ, ಎಷ್ಟು ಚೆನ್ನಾಗಾಗಿದೆ, ಪರ್ಫೆಕ್ಟ್ ಆಗಿದೆಯಲ್ಲ. ಕಲರ್ ನೋಡಿ ಫ್ರೆಂಡ್ಸ್, ಯಾವುದೇ ಫುಡ್ ಕಲರ್ ಹಾಕಿಲ್ಲ, ಏನೂ ಇಲ್ಲ. ಕೇಸರಿ ದಳಗಳಿಂದ ಎಷ್ಟು ಮಸ್ತ್ ಕಲರ್ ಬಂದಿದೆ. ನೋಡೋಕ್ಕೂ ಚಂದ, ತಿನ್ನೋಕ್ಕೂ ಚಂದ, ಎಷ್ಟು ವೆರೈಟಿ ಆಗಿದೆ ನೋಡಿ. ಎಲ್ಲಿ ಕೇಸರಿ ಗುಳಂಬ ನೀವು ಕೇಳಿಲ್ಲ ಅನ್ಕೋತೀನಿ. ಈ ಸಲ ಫಸ್ಟ್ ಟೈಮ್ ನಾನು ಮಾಡಿದಿರೋದು. ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ ಪೂರ್ತಿ ಆರಿದ ಮೇಲೆ ತೋರಿಸ್ತಾ ಇದ್ದೀನಿ. ಆರಿದ ಮೇಲೆ ಏನಾಗುತ್ತೆ, ಏರ್ ಟೈಟ್ ಬಾಟ್ಲಲ್ಲಿ ಹಾಕಿ, ನೀವು ಗ್ಲಾಸಿನ ಬಾಟ್ಲಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೋಬೋದು ಫ್ರೆಂಡ್ಸ್. ನೋಡಿ ಯಾವಾಗ ಬೇಕು ಆವಾಗ ತಕ್ಕೊಂಡು ತಿನ್ಬೋದು. ಹೊರಗಡೆ ಇಟ್ಟರೆ ಬೆಲ್ಲ ಅಲ್ವಾ, ಒಂದು ವಾರ ಇಡ್ಬೋದು ಅಷ್ಟೇ ಹೊರಗಡೆ. ಜಾಸ್ತಿ ದಿನ ಸ್ಟೋರ್ ಮಾಡಬೇಕಾದ್ರೆ ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ. ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಬಾಯಲ್ಲೆಲ್ಲ ನೀರು ಬರ್ತಾ ಇದೆ ಫ್ರೆಂಡ್ಸ್. ಸಕ್ಕತ್ತಾಗಿರುತ್ತೆ. ಚಪಾತಿಗೆ ಮತ್ತು ದೋಸೆಗೆ ಸಖತ್ ಕಾಂಬಿನೇಷನು. ತರಕಾರಿನೇ ಬೇಡ ಫ್ರೆಂಡ್ಸ್ ಮನೆಯಲ್ಲಿ. ಮಕ್ಕಳಿಗೆ ಇದೊಂದು ಸ್ಪೂನ್ ಹಾಕಿ ಒರೆಸ್ಬಿಟ್ಟು ಚಪಾತಿ ರೋಲ್ ಮಾಡಿಕೊಟ್ರೆ ಹಾಗೆ ತಿನ್ನಲಾರ್ದವರು ತಿಂತಾರೆ ಫ್ರೆಂಡ್ಸ್. ಅಷ್ಟು ಮಸ್ತಾಗಿರುತ್ತೆ ಇದು. ಒಂದು ಸಲ ಈ ಮ್ಯಾಂಗೋ ಸೀಸನ್ ಅಲ್ವಾ, ಏನೇನು ಬರುತ್ತೆ ಮ್ಯಾಂಗೋ ಸೀಸನಲ್ಲಿ, ಏನೇನು ರೆಸಿಪಿಗಳು ಎಲ್ಲ ಮಾಡಿ ಇಟ್ಕೊಂಡ್ಬಿಡ್ಬೇಕು ಫ್ರೆಂಡ್ಸ್. ಮತ್ತೆ ಸಿಗಲ್ಲ ಮ್ಯಾಂಗೋ. ನೋಡಿ ಅಷ್ಟು ಮಸ್ತಾಗಿದೆ ಕಲರ್ ಮತ್ತು ಸ್ಟ್ರಕ್ಚರ್ ನೋಡಿ. ಕಲರ್ ಈ ಥರ ಮಿಂಚ್ತಾ ಇರಬೇಕು ಅಂದ್ರೇ ಗುಳಂಬ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಮಸ್ತಾಗಿ ಬಂದಿದೆ. ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ. ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ತುಂಬ ಖುಷಿಯಾಗುತ್ತೆ ನೀವು ಸ್ಕಿಪ್ ಮಾಡದೆ ನೋಡಿದ್ರೆ. ಈ ಕೇಸರಿ ಗುಳಂಬ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.